ಎಲ್ಲರಿಗೂ ನಮಸ್ಕಾರಗಳು. ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಹಿಂದೆ ಮುಂದೆ ಬಂದ್ಬಿಡುತ್ತೆ. ಇದು ನೋಡಿ, ಮೇಲೆ ಕೆಳಗೆ ಆಗಿದೆ. ಈಗಾದರೆ ಫಿನಿಶಿಂಗು ಕರೆಕ್ಟಾಗಿ ಬರಲ್ಲ. ಇಲ್ಲೆಲ್ಲ ನೀಟಾಗಿ ಸ್ಲೀವ್ಸು ಕೂತ್ಕೊಳ್ಳಲ್ಲ. ಆವಾಗಲೇ ನಿಮಗೆ ಇಲ್ಲಿ ರಿಂಕಲ್ಸ್ ಬರೋದು, ಸುಕ್ಕಾಗೋದು ಎಲ್ಲ ಆಗುತ್ತೆ. ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗೆ ಮಾಡಿರ್ತೀವಿ, ಆದ್ರೂ ಇಲ್ಲಿ ಯಾಕೆ ಬರುತ್ತೆ ಅಂದರೆ ಇಲ್ಲಿ ಡಾಟ್ಸು ಮತ್ತು ಇಲ್ಲೆಲ್ಲ ನಾವು ಕ್ರಾಸ್ ಪಟ್ಟಿ ಹಚ್ಚುವಾಗ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗೆ ಮಾಡಿದ್ರು ಇಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಸ್ಟಿಚಿಂಗನ್ನು ಮಾಡ್ತಾ ಇದ್ದೆ, ಇವಾಗ ನೆನಪಾಯಿತು ಒಂದು ವಿಡಿಯೋನ ಮಾಡಿ ಹಾಕೋಣ ಅಂತ, ಅದಕ್ಕಾಗಿ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಲೀವ್ಸ್ ಒಂದು ಅಟ್ಯಾಚ್ ಮಾಡೋದಿರುತ್ತಲ್ಲ, ಆ ಟೈಮ್ನಲ್ಲಿ ನೀವು ಕರೆಕ್ಟಾಗಿ ನೋಡಿ, ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಈ ಥರ ಕರೆಕ್ಟಾಗಿ ಇಷ್ಟು ಕರೆಕ್ಟಾಗಿ ಬಂತಾ ಇಲ್ವಾ ಅಂತ. ಇಲ್ಲಿ ಒಂದೊಂದು ಸಾರಿ ಎಕ್ಸ್ಟ್ರಾ ಬಂದೇ ಬರುತ್ತೆ. ಯಾಕೆಂದರೆ ಹೊಸದಾಗಿ ಕಲಿಯೋರಿಗೆ ಸಾಮಾನ್ಯವಾಗಿ ಈ ಥರ ಎಲ್ಲ ಆಗೇ ಆಗುತ್ತೆ. ನಾನು ಕೂಡ ತುಂಬ ಬ್ಲೌಸನ್ನು ಹಾಳು ಮಾಡಿದ್ದೀನಿ. ಬೇರೆಯವ್ರದ್ದೆಲ್ಲ ನನ್ನ ಬ್ಲೌಸನ್ನೇ ನಾನು ಕಲಿಯುವಾಗ ಸುಮಾರು ಬ್ಲೌಸ್ಗಳನ್ನು ಹಾಳು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಈ ರೀತಿ ಹಿಡಿದು ನೋಡಿ, ಒಂದು ಸ್ವಲ್ಪ ಒಂದು 1/4 ಇಂಚ್ ಅಷ್ಟು ಏನಾರ ಬಂತು ಅಂದರೆ ಇಲ್ಲೇ ಕಟ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಇಲ್ಲೆಲ್ಲ ಹೋಗಬೇಡಿ ಮತ್ತೆ ಇಲ್ಲೆಲ್ಲ ಹೋದರೆ ಏನಾಗುತ್ತೆ, ಇದೆಲ್ಲ ಅಳತೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗೋದು, ಇಲ್ಲ ಏನಾದರೂ ಒಂದು ಆಗಿಬಿಡುತ್ತೆ. ಇಲ್ಲೇನು ಮಾಡಬೇಡಿ, ಇಲ್ಲಷ್ಟೇ 1/4 ಇಂಚ್ ಮಾತ್ರ ಈ ಥರ ತಗೊಳ್ಳಿ. ಜಾಸ್ತಿನೂ ನೀವು ಕಟ್ ಮಾಡಬಾರ್ದು. ಇದು ಎಷ್ಟು ಇದೆಯೋ ಹೀಗೆ ಇಟ್ಕೊಂಡು ನೋಡಿ. ಇವಾಗ ನಂದು ಕರೆಕ್ಟಾಗಿದೆ, ನಾನೇನು ಕಟ್ಟಿಂಗು ಕೂಡ ಮಾಡಿಲ್ಲ, ಏನಿಲ್ಲ, ಕರೆಕ್ಟಾಗಿ ಬಂದಿದೆ. ಎಕ್ಸ್ಟ್ರಾ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಇಷ್ಟು ಮಾತ್ರ ಇಲ್ಲಿ ಮಾಡಿ ಕ್ರಾಸಾಗಿ ಹಂಗೆ ಬಂದ್ಬಿಡಿ ಅಷ್ಟೇ. ಏನಾದರೂ ಅಷ್ಟೊಂದು 1/2 ಇಂಚೆಲ್ಲ ಏನಾದರೂ ಬಂತು ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾಡೋವಾಗ ಹಾಗೇ ಆಗುತ್ತೆ. 1/2 ಇಂಚೆಲ್ಲ ಎಕ್ಸ್ಟ್ರಾ ಬಂತು ಅಂದರೆ ಇಲ್ಲೊಂದು ಡಾಟ್ಸನ್ನು ಹಿಡಿದ್ಬಿಡಿ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ನಾನು ಮಾತ್ರ 3 ಡಾಟ್ಸನ್ನೇ ಬರೋದು, ನನಗೆ 3 ಡಾಟ್ಸೇ ಹಿಡಿಯೋದು. ಒಂದೊಂದು ಸಲ ಹಿಡಿತೀನಿ ನಾನು ಕೂಡ. ಅವರು ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ, ಕಸ್ಟಮರ್ ಕೊಟ್ಟಿರೋ ಬ್ಲೌಸು ಅದರಲ್ಲಿ ಯಾವ ರೀತಿ ಇರುತ್ತೋ ಆ ಥರನೇ ನಾನು ಕೂಡ ಮಾಡೋದು. ಇಲ್ಲಿ ಒಂದು 1/4 ಇಂಚಿಗೆ ತೊಗೊಂಡ್ರೆ ಇಲ್ಲಿ ಈ ಕಡೆ ಬಟ್ಟೆ ಸೇರಿ 1/2 ಇಂಚ್ ಆಗುತ್ತೆ. ಎಷ್ಟಿದೆಯೋ ಅಷ್ಟು, ಎಕ್ಸ್ಟ್ರಾ ಎಷ್ಟಿದೆಯೋ ಅಷ್ಟು ಇಲ್ಲಿ ಒಂದು ಡಾಟ್ಸನ್ನು ಇಟ್ಕೊಂಡ್ಬಿಡಿ. ಒಂಚೂರೆಲ್ಲ ಬಂದಿದೆ ಅಂದರೆ, ಒಂದು 1/4 ಇಂಚ್ ಅಷ್ಟೆಲ್ಲ ಬಂದಿದೆ ಅಂದರೆ ಇಲ್ಲಿ 1/4 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಮೇಲೆ ಮಾಡಬೇಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೇಲೆ ಇಲ್ಲೆಲ್ಲೂ ಮಾಡಬೇಡಿ. ಇಲ್ಲಷ್ಟೇ ಏನು ಇಲ್ಲಿ ಹೊಲಿಗೆ ಇರುತ್ತಲ್ವ, 2 ಇಂಚು ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, ಅಷ್ಟರೊಳಗೆ ನೀವು ಇಷ್ಟೇ ತೊಗೋಬೇಕು. ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್ಸು. ಬ್ಯಾಕು ಫಿನಿಶ್ ಆಗಿರಬೇಕು, ಫುಲ್ಲು ನೀಟಾಗಿ ಎಲ್ಲ ಫಿನಿಶ್ ಆಗಿರಬೇಕು. ನೋಡಿ, ನಾನು ಡಾಟ್ಸ್ ಗೀಟ್ಸ್ ಎಲ್ಲ ಹಿಡಿದ್ಬಿಟ್ಟಿರ್ತೀನಿ ಫಸ್ಟೇ. ಅದೆಲ್ಲ ವೀಡಿಯೋನ ನಾನು ತಿಳಿಸಿದ್ದೀನಿ ನೋಡಿ, ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಗಳು ಇದೆ. ಈ ಥರ ನೋಡ್ಕೊಳ್ಳಿ. ಇದು ಹೊಸದಾಗಿ ಟೈಲರಿಂಗ್ ಕಲಿಯೋಂಥವ್ರಿಗೆ ಇದೆಲ್ಲ ಟಿಪ್ಸು ಬೇಕಾಗ್ತಾ ಇರುತ್ತೆ, ಹಾಗಾಗಿ ನಾನು ತಿಳಿಸ್ತಾ ಇರ್ತೀನಿ. ಇದ್ರದ್ದು ಇಲ್ಲಿ ಸ್ವಲ್ಪ ತೆಗಿಬೇಕಾಗುತ್ತೆ. ಅದನ್ನ ಕಟ್ಟಿಂಗ್ ವೀಡಿಯೋನ ನಾನು ನೆಕ್ಸ್ಟ್ ಆದರೆ ಟ್ರೈ ಮಾಡ್ತೀನಿ. ಆವಾಗ ನಾನು ನೆನಪಾದರೆ ಅದು ಕೂಡ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ಸ್ಲೀವ್ಸು ಏನಾಗುತ್ತೆ ಗೊತ್ತಾ, ಸ್ಲೀವ್ಸನ್ನು ಕೂಡ ನಿಮಗೆ ಇಲ್ಲಿ ಈ ಕರೆಕ್ಟಾಗಿ ಬರಬೇಕಿದು. ಈ ಸ್ಲೀವು ಇದು ಫುಲ್ಲು ಬರಬೇಕು, ನೋಡ್ಕೊಳ್ಳಿ. ಫಸ್ಟು ನೀವು ಏನು ಮಾಡಿ ಗೊತ್ತಾ, ಹೊಲಿಯೋದಕ್ಕೆ ಮುಂಚೆನೇ ತುಂಬ ನಾನು ಈ ಥರ ಎಲ್ಲ ಹೇಳ್ತಾ ಇರ್ತೀನಿ, ಯಾರು ಏನೋ ತಿಳ್ಕೊಳ್ಬೇಡಿ. ಹೊಸ್ದಾಗಿ ಕಲಿಯೋರಿಗೆ ನಮಗೆಲ್ಲ ಈ ಥರ ಯಾರು ಹೇಳ್ಕೊಡೋರು ಇರಲಿಲ್ಲ. ನಾವು ಅವಾಗೆಲ್ಲ ಕಲ್ತಿದ್ದು ಇಷ್ಟು ನಿಧಾನಕ್ಕೆ. ಅವಾಗೆಲ್ಲ ಈ ಥರ ಎಲ್ಲ ಹೇಳ್ಕೊಟ್ಟಿದ್ರೆ ನಾನು ನಿಜ ಇನ್ನೂ ನೀಟಾಗಿ ಅವಾಗಲೇ ಕಲಿತಾ ಇದ್ದೆ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗೆ ನಾನು ತಿಳಿಸ್ತೀನಿ. ನೋಡಿ, ಇಟ್ಟು ನೋಡ್ಕೊಳ್ಳಿ. ಈ ಥರ ಇಲ್ಲೇ ತೋರಿಸ್ತೀನಿ. ಇವಾಗ ಸಪ್ರೇಟ್ ಇದೆಯಲ್ಲ ಈ ರೀತಿ ಬ್ಲೌಸು, ಇಲ್ಲಿಂದ ನೀವಿಟ್ಟು ನೋಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಇಲ್ಲಿಂದ ಕರೆಕ್ಟಾಗಿ ಹೀಗೆ ಹಿಡಿದು ನೋಡ್ಕೊಂಡು ಬನ್ನಿ. ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಬಂತು ಅಂದರೆ ನೋಡಿ, ಇದರಲ್ಲಿ ನಂದ್ರಲ್ಲಿ ಕರೆಕ್ಟಾಗಿ ಬಂತು, ಏನೂ ಬಂದಿಲ್ಲ, ಎಕ್ಸ್ಟ್ರಾ ಏನೂ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ನೀವು ನಿಧಾನವಾಗಿ ನೋಡ್ಕೊಂಡು ಬನ್ನಿ. ಈ ಥರನೇ ಹೀಗೆ ಹಿಡ್ಕೊಂಡು ನೋಡ್ಕೊಂಡು ಬನ್ನಿ. ಕರೆಕ್ಟಾಗಿದೆ ನನ್ನ ಅಳತೆ, ಕರೆಕ್ಟಾಗಿ ಬ್ಲೌಸು ಕಟ್ಟಿಂಗಿಗೆ ಅಳತೆ ಕರೆಕ್ಟಾಗಿ ಬಂದಿದೆ. ಏನಾದರೂ ಎಕ್ಸ್ಟ್ರಾ ಬಂದಿದ್ರೂ ಕೂಡ ನಿಮಗಿಲ್ಲಿ ಆವಾಗಲೂ ಕೂಡ ನಿಮಗೆ
ಈ ಥರ ಹಿಂದೆ ಮುಂದೆ ಆಗಿಬಿಡುತ್ತೆ ನೋಡಿ, ಇದು ಮೇಲೆ ಕೆಳಗಡೆ ಆಗುತ್ತೆ. ಈಗ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಏನಾದರೂ ಈ ಥರ ಎಕ್ಸ್ಟ್ರಾ ಬಂತು ಅಂದರೆ ನೀವೇನು ಮಾಡಬೇಕು, ಅವಾಗ ಎಷ್ಟೆಷ್ಟು ಎಕ್ಸ್ಟ್ರಾ ಬಂದಿದೆ, 1/4 ಇಂಚಷ್ಟು ಬಂದಿದೆಯಾ, ಅದನ್ನು ನೀವು ಇವಾಗ ಈ ಥರ ಸ್ಲೀವ್ಸನ್ನ ಇಟ್ಟು ನೀಟಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ 1/4 ಇಂಚ್ ಬಂದಿದೆ ಅಂದರೆ ಸುಮ್ಮನೆ 1 ಪಾಯಿಂಟ್ ಅಷ್ಟು ಮಾತ್ರನೇ ಮಾಡಿ. ಯಾಕೆ 1/4 ಇಂಚು ಮಾಡಿಬಿಟ್ರೆ ಈ ಕಡೆದು ಆ ಕಡೆದು ಹೊಟ್ಟೋಗ್ಬಿಡುತ್ತೆ. ಇಲ್ಲ ನೀವು ಇಲ್ಲಿ ಮಧ್ಯದಿಂದ ಇಟ್ಕೊಳ್ಳಿ, ಇನ್ನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾಚು ಹಾಕ್ಕೊಂಡಿರ್ತೀವಲ್ಲ, ಈ ನಾಚು ಮತ್ತು ಈ ಭುಜದ ಸ್ಟಿಚಿಂಗು ಇಲ್ಲಿಂದ ಹಿಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ನೋಡಿ, ಇಲ್ಲಿ ಎಷ್ಟು ಎಕ್ಸ್ಟ್ರಾ ಇಲ್ಲಿ ಕರೆಕ್ಟಾಗಿದೆ ನಮ್ಮದ್ರಲ್ಲಿ. ನೀವು ಸುಮ್ಮನೆ ನಾನು ತೋರಿಸ್ತೀನಿ ಇಷ್ಟು ಬಂದಿದೆ ಅಂದ್ಕೊಂಡ್ರೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಇಷ್ಟು ಕಟ್ ಮಾಡಬೇಕು ಅಂತ. ಆಮೇಲೆ ಈ ಕಡೆಯಿಂದ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಂದನೂ ಈ ರೀತಿಯಾಗಿ ಬನ್ನಿ. ಈ ರೀತಿಯಾಗಿಯೇ ಇಟ್ಕೊಂಡು ಬಂದರೆ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೆ, ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ಎಕ್ಸ್ಟ್ರಾ ಬಂದಿದೆಯೋ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಿಷ್ಟನ್ನು ಈಗ ಇಟ್ಬಿಟ್ಟು ನೀಟಾಗಿ ಇಟ್ಬಿಟ್ಟು ನೀವಿಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ 2 ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ, ಎಷ್ಟೆಷ್ಟು ಬರುತ್ತೆ ಅಷ್ಟು ಮಾತ್ರ. ಇಲ್ಲೆಲ್ಲ ಹೋಗೋಕ್ಕೆ ಹೋಗಬೇಡಿ, ಇಲ್ಲಿ ಮಾತ್ರ ಇಲ್ಲೂ ಅಷ್ಟೇ, ಇಲ್ಲಿ ಮಾತ್ರ ನೀವು ಒಂಚೂರು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಆವಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಶೇಪು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಈ ಥರ ಆದರೆ ನಮಗೆ ಅದು ನೀಟಾಗಿ ಕಾಣಿಸೋದು ಇಲ್ಲ ಕ್ಲೀನಾಗಿ, ಆವಾಗಲೇ ಎಳ್ಕೊಳ್ಳೋಂಗೆ ಆಗೋದು. ಈ ಬ್ಲೌಸ್ ಎಲ್ಲ ಇಲ್ಲಿ ರಿಂಕಲ್ಸು ಕೂಡ ಬಂದ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ಒಂದು ಕಡೆ ಎಕ್ಸ್ಟ್ರಾ ಬಂದೇ ಬರುತ್ತಲ್ಲ ಬಟ್ಟೆ, ಆವಾಗ ಏನಾಗುತ್ತೆ ಹೇಳಿ, ನಿಮಗೆ ಇಲ್ಲಿ ರಿಂಕಲ್ಸ್ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಇದೇ ಥರ ಟಿಪ್ಸ್ಗಳನ್ನು ತಿಳಿಸ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ನೋಡಿ. ಪ್ರತಿಯೊಂದನ್ನು ಹಾಕ್ತೀನಿ, ನೆನಪಾಗೋದಿಲ್ಲ. ಹಾಕಬೇಕು ಅಂದ್ಕೊಂಡಿದ್ದೀನಿ, ಪ್ರತಿಯೊಂದನ್ನು ತಿಳಿಸ್ಬೇಕು ಅಂತ ನೆನಪಾಗಲ್ಲ. ಸ್ಟಿಚಿಂಗ್ ಮಾಡಿದ್ಮೇಲೆ ನೆನಪಾಗ್ಬಿಡುತ್ತೆ. ಆದ್ರೂ ನೆನಪಾಗಿದ್ದಾಗೆಲ್ಲ ಒಂದೊಂದು ವಿಡಿಯೋನ ಮಾಡ್ಕೊತಾ ಇರ್ತೀನಿ. ಇನ್ನು ಟೈಲರಿಂಗ್ ಬಗ್ಗೆ ಯಾವುದಾದ್ರೂ ಟಿಪ್ಸ್ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೇ ವಿಡಿಯೋನ ಕೂಡ ಮಾಡಿ ಹಾಕ್ತೀನಿ.